ಗುಜರಾತ್ನ ಭುಜ್ ವಾಯುನೆಲೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಭೇಟಿಯನ್ನ ಕೊಟ್ಟಿದ್ದಾರೆ. ವಾಯುನೆಲೆಯಲ್ಲಿ ಸೈನಿಕರ ಜೊತೆಯಲ್ಲಿ ಸಂವಾದವನ್ನ ನಡೆಸಿ ಯೋಧರಿಗೆ ಆತ್ಮಸ್ಥೈರ್ಯ ತುಂಬುವಂತ ಕೆಲಸವನ್ನ ರಕ್ಷಣಾ ಸಚಿವರು ಮಾಡಿದ್ದಾರೆ. ನಿನ್ನೆ ಕಾಶ್ಮೀರಕ್ಕೆ ಭೇಟಿ ಕೊಟ್ಟಿದ್ರು. ಇವತ್ತು ಗುಜರಾತ್ನ ಭುಜ್ ವಾಯುನೆಲೆಗೆ ಭೇಟಿಯನ್ನ ಕೊಟ್ಟು ಸೈನಿಕರ ಜೊತೆಯಲ್ಲಿ ಮೊದಲಿಗೆ ಸಂವಾದವನ್ನ ಮಾಡಿ ಅದಾದ್ಮೇಲೆ ಯೋಧರಿಗೆ ಆತ್ಮಸ್ಥೈರ್ಯ ತುಂಬುವಂತ ಕೆಲಸವನ್ನ ರಕ್ಷಣಾ ಸಚಿವರು ಮಾಡ್ತಾ ಇದ್ದಾರೆ. ಈ ಮುಖಾಂತರ ಇವತ್ತೂ ಕೂಡ ಪಾಕಿಸ್ತಾನಕ್ಕೆ ಕಠಿಣ ಸಂದೇಶ ರವಾನೆ ಮಾಡುವಂತ ಸಾಧ್ಯತೆ ಇದೆ. ಇವತ್ತು ಯಾವ ತರ ಹೇಳಿಕೆಗಳನ್ನ ಅವರು ಕೊಡ್ತಾರೆ, ಪಾಕಿಸ್ತಾನಕ್ಕೆ ಎಚ್ಚರಿಕೆಯನ್ನ ರವಾನೆ ಮಾಡ್ತಾರೆ ಅನ್ನೋದನ್ನ ನೋಡಬೇಕು. ನೆನೆ ಶ್ರೀನಗರಕ್ಕೆ ಭೇಟಿಯನ್ನ ಕೊಟ್ಟಿದ್ರು. ಆ ಸಂದರ್ಭದಲ್ಲಿ ರಾಜನಾಥ್ ಸಿಂಗ್ ಪಾಕಿಸ್ತಾನದ ವಿರುದ್ಧ ಗುಡುಗಿದ್ರು, ಕಠಿಣ ಸಂದೇಶವನ್ನ ಎಚ್ಚರಿಕೆಯನ್ನ ರವಾನೆ ಮಾಡಿದ್ರು. ನೆನ್ನೆಯ ದೃಶ್ಯಗಳು ಇವತ್ತಿನ ದೃಶ್ಯಗಳನ್ನ ತೋರಿಸ್ತಾ ಇದೀವಿ. ನೆನ್ನೆನೂ ಯೋಧರನ್ನ ಭೇಟಿ ಮಾಡಿದ್ರು. ಜಮ್ಮುವಿನಲ್ಲಿ ಶ್ರೀನಗರಕ್ಕೆ ತೆರಳಿ ಯೋಧರ ಜೊತೆಯಲ್ಲಿ ಮಾತುಕತೆಯನ್ನ ನಡೆಸಿ ಆತ್ಮಸ್ಥೈರ್ಯ ತುಂಬುವಂತ ಕೆಲಸವನ್ನ ರಕ್ಷಣಾ ಸಚಿವರು ಮಾಡೋದ್ರ ಜೊತೆಯಲ್ಲಿ ಪಾಕಿಸ್ತಾನಕ್ಕೆ ಎಚ್ಚರಿಕೆ ಸಂದೇಶವನ್ನ ರವಾನೆ ಮಾಡಿದ್ರು. ಇವತ್ತು ಗುಜರಾತ್ನ ಭುಜ್ ವಾಯುನೆಲೆಗೆ ಭೇಟಿಯನ್ನ ಕೊಟ್ಟು ಮೊದಲಿಗೆ ಆಪರೇಷನ್ ಸಿಂಧೂರ್ನಲ್ಲಿ ಇವರ ಕಾರ್ಯವೈಖರಿಗೆ ಆಪರೇಷನ್ ಸಿಂಧೂರ್ ಯಶಸ್ವಿಗೊಳಿಸಿದ್ದಕ್ಕೆ ಅಭಿನಂದನೆಯನ್ನ ಸಲ್ಲಿಸ್ತಾ ಯೋಧರ ಜೊತೆಯಲ್ಲಿ ಸಂವಾದವನ್ನ ನಡೆಸ್ತಾ ಯೋಧರಿಗೆ ಆತ್ಮಸ್ಥೈರ್ಯ ತುಂಬುವಂತ ಕೆಲಸವನ್ನ ರಕ್ಷಣಾ ಸಚಿವರು ಇವತ್ತು ಮಾಡ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಇವತ್ತು ಪಾಕಿಸ್ತಾನಕ್ಕೆ ಕಠಿಣ ಸಂದೇಶವನ್ನ ರವಾನೆ ಮಾಡ್ತಾರೆ. ಈಗ ರಕ್ಷಣಾ ಸಚಿವರು ವಾಯುನೆಲೆಗಳಿಗೆ ಭೇಟಿಯನ್ನ ಕೊಟ್ಟು ಯೋಧರನ್ನ ಭೇಟಿ ಮಾಡಿ ಮೊದಲಿಗೆ ಆಪರೇಷನ್ ಸಿಂಧೂರ್ ಯಶಸ್ವಿ ಮಾಡಿದಕ್ಕೆ ಅಭಿನಂದನೆಯನ್ನ ತಿಳಿಸ್ತಾ ನಮ್ಮ ರಕ್ಷಣಾ ಸಾಮರ್ಥ್ಯ ಮತ್ತೆ ನಮ್ಮ ಯೋಧರ ಶಕ್ತಿ, ದೃಢತೆ ಮತ್ತೆ ತಂತ್ರಜ್ಞಾನ ಎಂಥದ್ದು ಅನ್ನೋದನ್ನ ಜಗತ್ತಿಗೆ ಸಾರಿ ಹೇಳಿದ್ದಾರೆ. ನಮ್ಮ ಭಾರತೀಯ ಯೋಧರು ಅವರಿಗೆ ಅಭಿನಂದನೆ ತಿಳಿಸ್ತಾ ಆತ್ಮಸ್ಥೈರ್ಯ ಮತ್ತಷ್ಟು ಹೆಚ್ಚು ಮಾಡುವಂತ ಕೆಲಸವನ್ನ ರಕ್ಷಣಾ ಸಚಿವರು ಮಾಡ್ತಾ ಇದ್ದಾರೆ. ಎಲ್ಲದರ ಮಧ್ಯದಲ್ಲಿ ಭಾರತ ಸೇನೆಗೆ ಕೋಲಾರ ಶಾಸಕ ಅವಮಾನವನ್ನ ಮಾಡ್ಬಿಟ್ರ. ಭಾರತೀಯ ಸೇನೆ ಮೇಲೇನೆ ಅನುಮಾನದ ಮಾತುಗಳನ್ನ ವ್ಯಕ್ತಪಡಿಸಿದ್ದಾರೆ. ಶಾಸಕ ಕೊತ್ತೂರು ಮಂಜುನಾಥ್ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇಂತಹ ಸಂದರ್ಭದಲ್ಲಿ ನಮ್ಮ ಸೇನೆಯ ತಾಕತ್ತು, ಸಾಮರ್ಥ್ಯ, ಶಕ್ತಿ, ಧೈರ್ಯ ಎಂಥದ್ದು ಅಂತ ಇಡೀ ದೇಶವೇ ಹಾಡಿ ಹೊಗಳ್ತಾ ಇದ್ರೆ ಶಾಸಕರೇ ನಮ್ಮ ಸೇನೆ ಬಗ್ಗೆ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ. ಎಂತಹ ಅನುಮಾನ ಅಂತಂದ್ರೆ ಪಹಲ್ಗಾಮ್ ದಾಳಿಗೆ ಉಗ್ರರನ್ನ ಸೇನೆಯೇ ಒಳಗಡೆ ಬಿಡ್ತಾ ಅಂತ ಹೇಳಿ ಇವರ ಅನುಮಾನ. ಭಾರತೀಯ ಸೇನೆ ಬಗ್ಗೆ ಕೊತ್ತೂರು ಮಂಜುನಾಥ್ ಪ್ರಶ್ನೆಯನ್ನ ಮಾಡಿದ್ದಾರೆ. ಆಪರೇಷನ್ ಸಿಂಧೂರ್ ಟೀಕಿಸುವಂತ ಬರದಲ್ಲಿ ಸೇನೆ ಬಗ್ಗೆ ವಿವಾದಾತ್ಮಕವಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. 4 ಫ್ಲೈಟ್ ಅನ್ನ ಹಾರಿಸಿ ಬೂಟಾಟಿಕೆ ಕಾರ್ಯಾಚರಣೆಯನ್ನ ಮಾಡಿದ್ದಾರೆ. ಕಾರ್ಯಾಚರಣೆಯಲ್ಲಿ ಉಗ್ರರು ಸತ್ತಿದ್ದು ನಿಜಾನಾ ಅನ್ನೋದು ಇವರ ಅನುಮಾನ. ಇಷ್ಟೇ ಉಗ್ರರು ಸತ್ತಿದ್ದಾರೆ ಅಂತ ಹೇಳಿ ಖಚಿತ ಮಾಹಿತಿ ಕೊಟ್ಟಿಲ್ಲ. ಇಸ್ರೇಲ್ ಸಣ್ಣ ರಾಷ್ಟ್ರ, ಶತ್ರುಗಳ ಎದುರು ದಿಟ್ಟ ಹೋರಾಟವನ್ನ ಮಾಡ್ತು. ಪಹಲ್ಗಾಮ್ ದಾಳಿ ಕಾರಣ ಏನು, ಉಗ್ರರು ಹೆಂಗ್ ಬಂದ್ರು, ಹೆಂಗ್ ಹೋದ್ರು, ಗುಪ್ತಚರ ಇಲಾಖೆ ವೈಫಲ್ಯ ಇದಕ್ಕೆ ಕಾರಣ ಅಲ್ವಾ, ಇನ್ನು ಅಮೆರಿಕ ಮಧ್ಯಸ್ಥಿಕೆ ವಹಿಸ್ತು ಅಂತ ಏನು ಹೇಳ್ತಾ ಇದ್ರು, ಆ ವಿಷಯವಾಗಿಯೂ ಕೂಡ ಇವರು ಕಮೆಂಟ್ ಮಾಡಿದ್ದಾರೆ. ಅಮೆರಿಕ ಮಾತಿಗೆ ಕಟ್ಟುಬಿದ್ದು ಭಾರತ ಕಾರ್ಯಾಚರಣೆಯನ್ನು ನಿಲ್ಲಿಸಿದೆ. ಕೋಲಾರದ ನಿವಾಸದಲ್ಲಿ ನಿನ್ನೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಶಾಸಕ ಕೊತ್ತೂರು ಮಂಜುನಾಥ್. ಹಾಗಾದ್ರೆ ಏನ್ ಹೇಳಿದ್ದಾರೆ ನಮ್ಮ ಸೇನೆ ಬಗ್ಗೆ, ಯಾವ ತರ ಅನುಮಾನ ವ್ಯಕ್ತಪಡಿಸಿದ್ದಾರೆ ಕೇಳೋಣ. ಏನ್ ಮಾಡಿದ್ದಾರೆ? ಸುಮ್ಮನೆ ಬೂಟಾಟಿಕೆಗೆ 4 ಫ್ಲೈಟ್ ಮೇಲೆ ಕಳಿಸ್ಬಿಟ್ಟು ಬಂದ್ಬಿಟ್ಟು ಇದ್ ಮಾಡೋದಾ? ಇದಕ್ಕೆ ಪರಿಹಾರನ ಇದು? 26 ಜನ ನಮ್ಮ ಭಾರತೀಯರಿಗೆ ಗಂಡಸರು ಸತ್ತರಲ್ಲ, ಆ ಹೆಣ್ಮಕ್ಳಿಗೆ ಇದೇನಪ್ಪ ಪರಿಹಾರ ಕೊಡೋದು? ಆ ಹೆಣ್ಮಕ್ಳಿಗೆ ಇದೇನೇನು ಸಮಾಧಾನ ಮಾಡೋದು? ಆ ಹೆಣ್ಮಕ್ಳಿಗೆ ಇದೇನ ನೀವು ಗೌರವ ಕೊಡೋದು? ಈಸಿಯಾಗಿ ನಮ್ಮ ಬಾರ್ಡರ್ ಒಳಗಡೆ ಬಂದು 3 ದಿವಸದಿಂದ ಅಲ್ಲೇ ಓಡಾಡ್ಕೊಂಡಿದ್ದು ಇದು ಮಾಡಿದ್ದಾರೆ ಅಂತ ಹೇಳಿದ್ರೆ ಫೈರ್ ಮಾಡಿ ಗಂಡಂದ್ರ ಹೆಂಡ್ತೀರ್ ಮುಂದೆ ಗಂಡಂದ್ರನ್ನ ಹೊಡೆದು ಆ ಮಕ್ಕಳ ಮುಂದೆ ಹೊಡೆದು ಸಾಯಿಸಿ ಅವ್ರು ಹೋದ್ರೆ ಯಾರಾದ್ರೂ ತಟ್ಕೊಳ್ಳೋಕಾಗುತ್ತಾ? ಯಾರಾದ್ರೂ ನಮಗಿಲ್ಲಿ ಸುಟ್ಟರುವಂತ ಉಗ್ರರು ಯಾರು? ಅವ್ರು 4 ಜನ 5 ಜನ ಬಂದವ್ರು ಎಲ್ಲೋದ್ರು? ನಮ್ಮ ಊರಲ್ಲಿ ಬಂದು ನಮಗೆ ಹೊಡೆದ್ಬಿಟ್ಟು ಅವ್ರು ಎಲ್ಲಿ ತಪ್ಪಿಸ್ಕೊಂಡು ಹೋಗಕ್ಕೆ ಅವಕಾಶ ಎಲ್ಲಿದೆ? ಯಾಕೆ ಬೌಂಡ್ರಿನಲ್ಲಿ ನಮ್ಮವ್ರು ಯಾರು ಇಲ್ವಾ? ನಮ್ದು ಸೆಕ್ಯೂರಿಟಿ ಇಲ್ವಾ? ಹಂಗಂದ್ರೆ ಸೆಕ್ಯೂರಿಟಿ ವೈಫಲ್ಯವಾಗಿದೆಯಾ? ಇಂಟೆಲಿಜೆನ್ಸ್ ವೈಫಲ್ಯವಾಗಿದೆಯಾ? ಇವರೆಲ್ಲ ಏನ್ ಮಾಡ್ತಾ ಇದ್ರು ಅಷ್ಟೊತ್ತಿಗೂ? ಬಾರ್ಡರ್ ಬೇರೆ, ಅದು ಬಾರ್ಡರ್ ಎಲ್ಲಿ ಹೋಗ್ತಾ ಇದ್ರು? ನಮ್ಮ ಮಿಲಿಟರಿ ಅವ್ರು ಏನ್ ಮಾಡ್ತಾ ಇದ್ರು? ಇವರೇ ಏನಾದ್ರು ಪ್ಲಾನ್ ಮಾಡಿ ಅವ್ರನ್ನ ಒಳಗಡೆ ಕರ್ಸಿದ್ರಾ? ಏನಕ್ಕೆ ಹಿಂಗ ಆಯ್ತಿದು ಅನ್ನೋದು ಚರ್ಚೆ ಆಗ್ಬೇಕಲ್ಲ. ಯಾವ್ದು ನಿಜ ಯಾವ್ದು ಸುಳ್ಳು ಅಂತ ಗೊತ್ತಾಗ್ಬೇಕು. ಇವಾಗ ನಮ್ಗೆ ಯಾವುದೂ ಗೊತ್ತಿಲ್ಲ. ಅವರೇ ಬಂದ್ರ, ಇವರೇ ಕರೆಸಿದ್ರ, ಯಾರು ಬಂದ್ರು ನಮಗ್ ಗೊತ್ತಿಲ್ಲ. ಸತ್ಯವಾದಂತ ಅಂಶಗಳು ಯಾವುದೂ ಗೊತ್ತಿಲ್ಲ ನಮ್ಗೆ.